ಗೊತ್ತಲ್ರಿ, ಸರ್ಕಾರದ ಚೀಫ್ ಮಿನಿಸ್ಟ್ರು ಅವರ ಒಂದು ಪ್ರಿರೋಗೇಟಿವ್, ಅದು ಅವರು ಬದಲಾವಣೆ ಮಾಡ್ತಕ್ಕಂಥದ್ದು, ಯಾರನ್ನು ಎಲ್ಲಿಗೆ ಹಾಕಬೇಕು ಅನ್ನೋ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನದಿಂದ ನನಗೆ ಸಂತೋಷ ಆಗಿದೆ. ಸರ್, ನೆನ್ನೆ ರಾಹುಲ್ ಗಾಂಧಿ ಅವರು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು, ಆದರೆ ಹಂಗೆ ಖರ್ಗೆ ಅವ್ರ ಮನೆಗೆ ಬಂದು ಹಂಗೆ ವಾಪಸ್ ಹೊರಟೋದ್ರೆ BJP ಹೇಳ್ತಿದ್ದಾರೆ. ಅವರೊಂದಷ್ಟು ದಾಖಲೆ ಬಿಡುಗಡೆ ಮಾಡ್ತೀನಿ. ನನಗೆ ಗೊತ್ತಿಲ್ಲ, ನಿನ್ನೆ ಕಾರ್ಯಕ್ರಮ ಮುಗಿದ ಮೇಲೆ ಅವರು ಪ್ರಶ್ನೆಗಳು ಕೇಳಿದ ಮೇಲೆ ನಾನು ಅಲ್ಲಿಂದ ನೇರವಾಗಿ ತುಮಕೂರಿಗೆ ಹೊರಟು ಬಂದೆ. ಮುಂದಿನ ಬೆಳವಣಿಗೆಗಳು ನನಗೆ ಗೊತ್ತಿಲ್ಲ. ಆ ಬೆಳವಣಿಗೆಗಳು ಏನಾಗಿದೆ ನೋಡಿ ಆ ನಂತರ ಹೇಳ್ತೇನೆ. ತುಮಕೂರು ಲೋಕಸಭೆ ಚುನಾವಣೆ ಕೂಡ ಆ ಥರದ ಗಮನಕ್ಕೆ ಬಂದಿದೆ ಸರ್ ನಿಮಗೆ? ನೋಡ್ರಿ, ಸುಮ್ಮನೆ ಇದೆಲ್ಲ ಮಾತಾಡೋಕೆ ಹೋದರೆ ಬೇರೆ ಬೇರೆ. ಈ ವೋಟರ್ ಲಿಸ್ಟೆಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ಮದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನು ಕಣ್ಮುಚ್ಕೊಂಡು ಕೂತಿರ್ತಾರೆ ಎಲ್ಲರೂ. ಸುಮ್ಮನೆ ಮಾತಾಡಿದ್ರೆ ಮಾತಾಡಬೇಕಾಗ್ತದೆ, ಏನು ಬೇಡ ಆಯ್ತಲ್ಲ. ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದೆ ನಡೆದಿದ್ದಾವಲ್ಲ, ಅದು ನಮಗೆ ಅವಮಾನ ಆಗಬೇಕು, ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತೇಳಿ. ಅದರಿಂದ ಮುಂದೆ ನಾವು ಎಚ್ಚರಿಕೆಯಿಂದ ಈ ರೀತಿಯ ಅಕ್ರಮಗಳು, ಈಗ ಫಸ್ಟ್ ವೋಟರ್ ಲಿಸ್ಟು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸನ್ನು ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರೋ ಇಲ್ವೋ? ಕರೆದಾಗ ಏನು ಮಾಡ್ತಿದ್ದೋ ನಾವೆಲ್ಲ? ಅವರು ಅಕ್ರಮವಾಗಿ ಇವನ್ನೆಲ್ಲ ಮಾಡಬಾರ್ದನ್ನೆಲ್ಲ ಮಾಡಿ ವೋಟ್ಗಳನ್ನ ಬದಲಾವಣೆ ಮಾಡಿಕೊಂಡು ಪ್ರಧಾನಮಂತ್ರಿ ಆಗಿದ್ದಾರೆ. ಅದು 100% ಸತ್ಯ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದರೆ ನಮಗೆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸನ್ನು ಪಬ್ಲಿಷ್ ಮಾಡಿದಾಗ ನಾವು ನೋಡ್ಕೋಬೇಕೋ ಬೇಡಪ್ಪ? ನಾವು ನೋಡ್ಕೋಬೇಕೋ ಬೇಡ? ಹಾಗಾಗಿ ಅಲ್ಲಿ ಮಾದೇಪುರದಲ್ಲಂತೂ ಮೋಸ ಮಾಡಿರೋದು ನಿಜ. ಒಬ್ಬಳೇನೆ 3 ಕಡೆ ವೋಟರ್ ಲಿಸ್ಟಲ್ಲಿ ಸೇರ್ಕೊಂಡು 3 ಬೂತಲ್ಲೂ ವೋಟ್ ಹಾಕ್ತಾರೆ. ಒಂದು 20, 10, 15 ಇರೋ ರೂಮಲ್ಲಿ 60 ಜನ ವೋಟ್ ಲಿಸ್ಟ್ ಸೇರಿಸ್ತಾರೆ. ಅವ್ರಿಗೆ ಅಡ್ರೆಸ್ಗಳೇ ಇಲ್ಲ ಅವ್ರಿಗೆ, ಮತ್ತು ಅವ್ರ ಫಾದರ್ ನೇಮೇ ಇಲ್ಲ ಅವರಿಗೆ. ಈ ಥರದವೆಲ್ಲ ಅಕ್ರಮವಾಗಿ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಆದರೆ ನಾವು ಅವರು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸನ್ನು ಪಬ್ಲಿಷ್ ಮಾಡಿದಾಗ ನಾವು ಅಬ್ಜೆಕ್ಷನ್ ಹಾಕಬೇಕಾಗಿದೆ, ಅದು ನಮ್ಮದು ಜವಾಬ್ದಾರಿ ಇರ್ತದೆ. ಅವಾಗೆಲ್ಲ ಸುಮ್ಮನಿದ್ದು ಈಗ ನಾವು ಹೇಳ್ತಾ ಇದ್ದೀವಿ. ಆಯಿತು, ಈ ಒಂದು ಘಟನಾವಳಿಗಳನ್ನೇನು ನಡೆದಿರೋದನ್ನು ಇವತ್ತು ಪ್ರಚಾರ ಇದೆಲ್ಲ ಮಾಡಿದ್ದೀವಿ ನಾವು ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ. ಮುಂದಕ್ಕೆ ನಾವು ಎಚ್ಚರಿಕೆಯಿಂದ ಇರಲಿಕ್ಕೆ ಒಂದು ಮಾರ್ಗಸೂಚಿ ಅಂತ ನಾನು ಬಯಸ್ತೀನಿ. ಆಯ್ತಪ್ಪ, ರಾಜಕೀಯ ಅಧಿಕಾರ ಯಾರಿಗೇನು ಶಾಶ್ವತನೇನ್ರಿ? ಅದರಿಂದ ಬೇಕು ಬೇಡ ಪ್ರಶ್ನೆ ಅಲ್ಲ. ಸಂದರ್ಭೋಚಿತವಾಗಿ ಒಳ್ಳೆ ತೀರ್ಮಾನ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ನಿಮಗೆ ಹೇಳಬೇಕು ಅಂದರೆ ನಾನೇ ಕೂಡ ಮನವಿ ಮಾಡಿದ್ದೆ, 2 ತಿಂಗಳು ಮುಂಚೆನೇ ಮನವಿ ಮಾಡಿದ್ದೆ. ಆ ಮನವಿಯನ್ನು ಪುರಸ್ಕಾರ ಮಾಡಿದ್ದಾರೆ, ಅವ್ರಿಗೆ ಅಭಿನಂದನೆಗಳು. ಸರ್, ತುಮಕೂರಿಂದ CM ನಾನು ತುಮಕೂರಲ್ಲಿ ಇರೋದನ್ನ ನಿಮಗೆ ಇಷ್ಟ ಇಲ್ವೇನ್ರಿ? ಮತ್ತೆ ಇರಬೇಕು ಅಂತ ಇರೋದಕ್ಕೆ ನಡೀರೋದು ಮಾಡಿದ್ರು. ಸರ್, G. ಪರಮೇಶ್ವರ್ ಅವರು CM ಆಗಬೇಕು ಅಂತೇಳಿ ನೆನೆ ಸ್ವಾಮೀಜಿಗಳೆಲ್ಲ ಮಾಡಿದ್ರು ಸರ್, ಅವ್ರ ಹುಟ್ಟುಹಬ್ಬದ ದಿನ. ಅದ್ರ ಬಗ್ಗೆ ಸ್ವಾಮಿಗಳು ಹೇಳ್ದಂಗೆ ಎಲ್ಲ ನಡೆಯಂಗಿದ್ರೆ ರಾಜಕಾರಣ ಯಾಕೆ ಇರಬೇಕಪ್ಪ? ಎಲ್ಲ ಸ್ವಾಮಿಗಳೇ ತೀರ್ಮಾನ ಮಾಡ್ತಾರೆ. ಹಂಗಾರೆ ಅಲ್ಲ, ತುಮಕೂರಿಂದ ಒಬ್ರು CM ಆಗಬೇಕು ಅಂತೇಳಿ ಆಗಲಿ ಅಂತಲೇ ನಾನು ಹೇಳೋದನ್ನು. ತುಮಕೂರಿಂದ CM ಆಗಬೇಕು, ಪರಮೇಶ್ವರೇ ಆಗಬೇಕು ಅವಕಾಶ ಬಂದಾಗ ಅಂತ ಹೇಳೋರು ನಾವು. ಏನು ಸ್ವಾಮಿಗಳು ಹೇಳ್ದಂಗೆ ನಡೀತಾವ? ರಾಜಕಾರಣಿಗಳು ಹೇಳ್ದಂಗೆ ನಡೀತಾವೆ? ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಅವ್ರು ಆಗಬೇಕು ಅನ್ನೋದು ಸ್ವಾಮಿಗಳು ಹೇಳಿದ್ದಾರೆ. ಹೇಳಿ ಭಾಳ ಸಂತೋಷ. ನಾನು ಅವರೆಲ್ಲ ಸ್ವಾಮಿಗಳು ಹೇಳಿರೋರಿಗೆಲ್ಲ ಅಭಿನಂದಿಸ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.